ಧಾರವಾಡದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣ ಬರೋಬ್ಬರಿ 10 ವರ್ಷಗಳ ಬಳಿಕ ತೀರ್ಪು ಪ್ರಕಟಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಲಾಕ್ ಆಗಿದ್ದು ಹೇಗೆ? ಯೋಗೇಶ್ ಗೌಡ ಅವರ ಹತ್ಯೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರವೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣ ಬರೋಬ್ಬರಿ 10 ವರ್ಷಗಳ ಬಳಿಕ ತೀರ್ಪು ಪ್ರಕಟಿಸಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿ ಲಾಕ್ ಆಗಿದ್ದು ಹೇಗೆ? ಯೋಗೇಶ್ ಗೌಡ ಅವರ ಹತ್ಯೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರವೇನು? ಯಾವ ಕಾರಣಕ್ಕೋಸ್ಕರ ಯೋಗೇಶ್ ಗೌಡ ಅವರ ಹತ್ಯೆ ನಡೆದಿತ್ತು, ಯಾವಾಗ ನಡೆದಿತ್ತು? ಇಂಚಿಂಚು ಮಾಹಿತಿ ನಿಮ್ಮ ಸುಪ್ರೀಂ ಟಿವಿಯಲ್ಲಿ. ವೀಕ್ಷಕರೇ, ಧಾರವಾಡದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತಹ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿದಂತಹ ಒಂದು ಘಟನೆಯಾಗಿತ್ತು. ಈ ಘಟನೆ ಅವತ್ತು ಅಂದರೆ ಜೂನ್ 15, 2016 ಅಂದು ಇಡೀ ಧಾರವಾಡದ ಜನ ಬೆಚ್ಚಿ ಬಿದ್ದಿದ್ರು. ಅದರಲ್ಲೂ ಕೂಡ ಬಿಜೆಪಿಯ ಮುಖಂಡರುಗಳು, ಬಿಜೆಪಿಯ ಕಾರ್ಯಕರ್ತರುಗಳು ಕುಗ್ಗಿ ಹೋಗಿದ್ರು. ಧಾರವಾಡದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಕಂಪ್ಲೀಟಾಗಿ ಏನಪ್ಪ ಈ ರೀತಿಯಾಗಿ ನಡೆದು ಹೋಗಿತ್ತು ಅಂತಂತೇಳಿ ಕಂಗಾಲಾಗಿ ಹೋಗಿದ್ರು. ಜೂನ್ 15, 2016 ಸ್ಥಳ ಧಾರವಾಡದ ಸಪ್ತಾಪುರದಲ್ಲಿರುವಂತಹ ಉದಯ್ ಜಿಮ್. ಈ ಉದಯ್ ಜಿಮ್ ಯಾರ್ದು ಗೊತ್ತಾ? ಯೋಗೇಶ್ ಗೌಡ ಅವ್ರದ್ದು. ಯೋಗೇಶ್ ಗೌಡ ಅವರ ಮಾಲೀಕತ್ವದ ಉದಯ್ ಜಿಮ್. ಈ ಒಂದು ಉದಯ್ ಜಿಮ್ಗೆ ಯೋಗೇಶ್ ಗೌಡ ಕೂಡ ವರ್ಕೌಟ್ ಮಾಡಲಿಕ್ಕೆ ಪ್ರತಿನಿತ್ಯ ಹೋಗ್ತಾ ಇದ್ರು. ಅವತ್ತು ಜೂನ್ 15, 2016 ಕೂಡ ಇದೇ ಉದಯ್ ಜಿಮ್ಗೆ ಯೋಗೇಶ್ ಕೂಡ ವರ್ಕೌಟ್ ಮಾಡಲಿಕ್ಕೆ ಹೋಗಿದ್ರು. ಆದರೆ ಅವತ್ತು ಇಡೀ ಆ ಒಂದು ಉದಯ್ ಜಿಮ್ ರಕ್ತಮಯವಾಗಿತ್ತು. ಅದು ಯಾವ ರೀತಿ ಅಂತಂತಂದರೆ, ಈ ಸಿನಿಮಾ ಶೈಲಿಯಲ್ಲಿ, ಸಿನಿಮಾದಲ್ಲಿ ಯಾವ ರೀತಿಯಾಗಿ ರೌಡಿಗಳು ಒಬ್ಬ ವ್ಯಕ್ತಿಯನ್ನು ಹಟ್ಟಾಡಿಸ್ಕೊಂಡು ಹೊಡಿತಾರೋ, ಕೊಲೆ ಮಾಡ್ತಾರೋ, ಅದೇ ಮಾದರಿಯಲ್ಲಿ ಈ ಉದಯ್ ಜಿಮ್ನಲ್ಲಿ ಯೋಗೇಶ್ ಗೌಡ ಅವರ ಹತ್ಯೆ ನಡೆದಿತ್ತು. ಕೆಲವು ದುಷ್ಕರ್ಮಿಗಳು ಯೋಗೇಶ್ ಗೌಡ ಅವರ ಮೇಲೆ ಏಕಾಏಕಿ ಎಗರಿಬಿಟ್ಟಿದ್ರು. ಖಾರದ ಪುಡಿಯನ್ನು ಎರಚಿ ಮಚ್ಚುಗಳಿಂದ ಕೊಚ್ಚಿ ಭರ್ಭರವಾಗಿ ಹತ್ಯೆ ಕೂಡ ಮಾಡಿದ್ರು. ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣ ಇಡೀ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಧಾರವಾಡದ ಬಿಜೆಪಿ ಆ ಒಂದು ಒಂದು ಘಟಕ ಇದೆಯಲ್ಲ, ಬಿಜೆಪಿ ಘಟಕ ಏನಿದೆಯಲ್ಲ, ಇಡೀ ಬಿಜೆಪಿ ಘಟಕದವರೇ ಅವತ್ತು ಕಂಗಾಲಾಗಿ ಹೋಗಿದ್ರು. ಯಾವ ಕಾರಣಕ್ಕೋಸ್ಕರ ಯೋಗೇಶ್ ಗೌಡ ಅವರ ಕೊಲೆ ಆಯಿತು ಅಂತೇಳಿ ಎಲ್ಲರೂ ಕೂಡ ಆ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾಯಿದ್ರು. ಯಾರು ಕೊಲೆ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ರು, ಇದರ ಹಿನ್ನೆಲೆ ಏನು ಅಂತಂತೇಳಿ ಎಲ್ಲರೂ ಕೂಡ ಬಿಜೆಪಿಯ ಕಾರ್ಯಕರ್ತರುಗಳು ಶಾಕ್ ಆಗಿದ್ರು. ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ. ಅದು ಕೂಡ ಧಾರವಾಡದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಕಾಂಗ್ರೆಸ್ ನಾಯಕ ಅಂತ ಏನು ಗುರುತಿಸಿಕೊಂಡಿರುವಂತಹ ವಿನಯ್ ಕುಲಕರ್ಣಿ ಕೂಡ ಸಚಿವರಾಗಿದ್ದರು. ಆದರೆ ಮುಂದೆ ವಿನಯ್ ಕುಲಕರ್ಣಿಯವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಿ ಬೀಳ್ತಾರೆ ಅಂತೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆ ವಿಚಾರವನ್ನು ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾವ ಕಾರಣಕ್ಕೋಸ್ಕರ ಯೋಗೇಶ್ ಗೌಡ ಅವರ ಹತ್ಯೆ ಆಯಿತು, ಯಾರು ಹತ್ಯೆ ಮಾಡಿದರು ಅನ್ನೋದನ್ನು ನೋಡಿದರೆ, ಕೆಲವರು ಈ ಒಂದು ಹತ್ಯೆಯನ್ನು ರಾಜಕೀಯ ಹಿನ್ನೆಲೆ ಮತ್ತು ಅದರ ಒಂದು ಹಗೆತನಕ್ಕೆ ಕೊಲೆಯಾಗಿತ್ತು ಅಂತ ಹೇಳಿ ಒಂದಷ್ಟು ಜನ ಮಾತನಾಡಿಕೊಂಡಿದ್ರು. ಅದು ನಿಜ ಕೂಡ ಹೌದು. ಯೋಗೇಶ್ ಗೌಡ ಅವರು ಸಾಕಷ್ಟು ಪ್ರಭಾವಿಯಾಗಿದ್ದರು. ಬಿಜೆಪಿಯಲ್ಲಿ ತನ್ನದೇ ಆದಂತಹ ಒಂದು ವರ್ಚಸ್ಸನ್ನು ಕೂಡ ಇಟ್ಕೊಂಡಿದ್ರು. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವನ್ನು ಕೂಡ ಸಾಧಿಸಿದ್ರು. ಅದು ಕೂಡ
ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಗೆದ್ದಿದ್ರು. ಧಾರವಾಡದ ಪ್ರಭಾವಿ ಕಾಂಗ್ರೆಸ್ ನಾಯಕ ಹಾಗೂ ಸಚಿವರಾಗಿದ್ದಂತಹ ವಿನಯ್ ಕುಲಕರ್ಣಿ ಅವರಿಗೆ ರಾಜಕೀಯವಾಗಿ ಸವಾಲನ್ನು ಹಾಕುವಂಥ ಒಂದು ಕೆಲಸವನ್ನು ಈ ಯೋಗೇಶ್ ಗೌಡ ಅವರು ಮಾಡಿದರು. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಯೋಗೇಶ್ ಗೌಡ ಅವರು ಗೆಲುವನ್ನು ಸಾಧಿಸಿದರು. ಜೊತೆಗೆ ವಿನಯ್ ಕುಲಕರ್ಣಿಗೂ ಕುಡಿಯುವ ನೀರಿನ ವಿಚಾರವಾಗಿ ತೀವ್ರ ವಾಕ್ಸಮರ ಕೂಡ ನಡೆದಿತ್ತು. ಅದು ಯಾರ್ಯಾರ ಮಧ್ಯೆ ಅಂತಂದರೆ ಯೋಗೇಶ್ ಗೌಡ ಜೊತೆಗೆ ವಿನಯ್ ಕುಲಕರ್ಣಿ ಇವರ ಮಧ್ಯೆ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾಕ್ಸಮರ ಕೂಡ ನಡೆದಿತ್ತು. ಈ ರಾಜಕೀಯ ವೈಷಮ್ಯವೇ ಕೊಲೆಗೆ ಪ್ರಮುಖ ಕಾರಣ ಅಂತೇಳಿ ಆರೋಪ ಕೂಡ ಮಾಡಲಾಗಿತ್ತು. ಇನ್ನು ಈ ಪ್ರಕರಣವನ್ನು ಸ್ಥಳೀಯ ಪೊಲೀಸರು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದರು. ಆದರೆ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಪತ್ತೆ ಹಚ್ಚಿದ್ದು, ಇದರ ಸತ್ಯಾಸತ್ಯತೆಯನ್ನು ಹೊರಗೆ ಎಳೆದಿದ್ದು CBI, ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. CBI ತನಿಖಾ ಸಂಸ್ಥೆ ಈ ಕೊಲೆಯ ಇಂಚಿಂಚು ಮಾಹಿತಿಯನ್ನು ಹೊರಗೆಳೆಯುವಂಥ ಒಂದು ಕೆಲಸವನ್ನು ಮಾಡಿತ್ತು. ಆದರೆ ಸ್ಥಳೀಯ ಪೊಲೀಸರು 2016ರಲ್ಲಿ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಬಸವರಾಜ್ ಮುತ್ತಗಿ ಸೇರಿದಂತೆ ಒಟ್ಟು 6 ಜನರನ್ನು ಬಂಧನ ಮಾಡಿದರು. ಇದು ಕೇವಲ ಜಮೀನು ವಿವಾದಕ್ಕೆ ಮಾತ್ರ ಕೊಲೆಯಾಗಿದೆ ಅಂತೇಳಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದರು. ಆದರೆ ಇಲ್ಲಿಗೆ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣ ನಿಲ್ಲೋಲ್ಲ. ತನಿಖೆ ಹಂತವಾಗಿ ಮುಂದುವರಿಯುತ್ತೆ. ಅದು ಯಾವಾಗ ಅಂತಂದರೆ 2019ರಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ಬರುತ್ತೆ. ಆ ಸಮಯದಲ್ಲಿ ಯೋಗೇಶ್ ಗೌಡ ಅವರ ಕುಟುಂಬದವರು ಈ ಪ್ರಕರಣವನ್ನು CBIಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡಿದಂತಹ ಸಂದರ್ಭದಲ್ಲಿ ಅವತ್ತು ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು CBIಗೆ ಹಸ್ತಾಂತರ ಮಾಡುತ್ತೆ. ಆಗ CBI ಅಧಿಕಾರಿಗಳು ಈ ಒಂದು ಕೊಲೆ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಚುರುಕುಗೊಳಿಸುತ್ತೆ. ಕೊಲೆಯ ಇಂಚಿಂಚು ಮಾಹಿತಿಯನ್ನು ಹೊರಹಾಕುವಂಥ ಒಂದು ಕೆಲಸವನ್ನು CBI ಅಧಿಕಾರಿಗಳು ಮಾಡ್ತಾರೆ. ಆಗ ವಿನಯ್ ಕುಲಕರ್ಣಿ ಲಾಕ್ ಆಗ್ತಾರೆ. 2020ರಲ್ಲಿ ವಿನಯ್ ಕುಲಕರ್ಣಿ ಅವರನ್ನು CBI ಅಧಿಕಾರಿಗಳು ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣದಲ್ಲಿ ಸಾಕ್ಷಿ ನಾಶವನ್ನು ಮಾಡಿದಂತಹ ಆರೋಪದ ಮೇಲೆ ವಿನಯ್ ಕುಲಕರ್ಣಿ ಅವರನ್ನು ಅರೆಸ್ಟ್ ಮಾಡ್ತಾರೆ CBI ಅಧಿಕಾರಿಗಳು. ಸುಮಾರು 9 ತಿಂಗಳುಗಳ ಕಾಲ ವಿನಯ್ ಕುಲಕರ್ಣಿಯವರು ಜೈಲಿನಲ್ಲಿರ್ತಾರೆ. ಅದಾದ ನಂತರ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಈ ಒಂದು ಕೇಸ್ ನಡೀತಲೇ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿಯವರು ಆರೋಪಿ 15ರಲ್ಲಿ ಕಾಣಿಸ್ಕೊಳ್ತಾರೆ. ಅಂದರೆ ಏನು 21 ಜನರ ವಿರುದ್ಧ CBI ಅಧಿಕಾರಿಗಳು ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರಲ್ಲ, ಅದರಲ್ಲಿ 15ನೇ ಆರೋಪಿಯಾಗಿ ವಿನಯ್ ಕುಲಕರ್ಣಿಯವರು ಇರ್ತಾರೆ. CBI ಕಂಪ್ಲೀಟಾಗಿ ವಾದ ಮಾಡ್ತಾರೆ. ಅದು ಯಾವ ರೀತಿ ಅಂತಂತಂದರೆ, ವಿನಯ್ ಕುಲಕರ್ಣಿಯವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪೊಲೀಸರ ಮೇಲೆ ಒತ್ತಡ ಹೇರಿ ಮೊದಲಿಗೆ ಈ ಪ್ರಕರಣವನ್ನು ಹಾದಿ ತಪ್ಪಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಸಾಕ್ಷಿಗಳನ್ನು ಬೆದರಿಸುವಂತಹ ಒಂದು ಕೆಲಸವನ್ನು ವಿನಯ್ ಕುಲಕರ್ಣಿಯವರು ಮಾಡಿದ್ದಾರೆ ಅಂತೇಳಿ CBI ಒಂದು ವಾದವನ್ನು ಮಾಡುತ್ತೆ. ಆಗ ಈ ಪ್ರಕರಣವನ್ನು ನ್ಯಾಯಾಲಯ ತುಂಬ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ವಾದ ವಿವಾದವನ್ನು ಆಲಿಸುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಸುಮಾರು 10 ವರ್ಷಗಳ ಕಾಲ ಈ ಪ್ರಕರಣವನ್ನು ಆಲಿಸ್ಕೊಂಡು ಬರುತ್ತೆ. ಕಂಪ್ಲೀಟಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಏನು ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅಂತೇಳಿ ಕೋರ್ಟ್ ಕೂಡ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೆಯಲ್ಲ, ಇವತ್ತು ಒಂದು ತೀರ್ಪನ್ನು ಕೂಡ ಪ್ರಕಟ ಮಾಡಿರುವಂಥದ್ದು. ಅದು ಯಾವ ರೀತಿ ಅಂತಂತಂದರೆ, ಒಟ್ಟು 17 ಜನ ಆರೋಪಿಗಳನ್ನು ದೋಷಿ ಅಂತಂತ ಹೇಳಿ
ಈ ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅಂತ ಹೇಳಿ ಅಷ್ಟು ಜನರನ್ನು ಕೂಡ ದೋಷಿ ಅಂತಂತೇಳಿ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು. ಸತತ ಸುಮಾರು 10 ವರ್ಷಗಳ ವಿಚಾರಣೆ ಬಳಿಕ ಈ ಒಂದು ಪ್ರಕರಣದ ತೀರ್ಪು ಇವತ್ತು ಹೊರಬಿದ್ದಿರುವಂತಹದ್ದು. ಈಗಾಗಲೇ ಆರೋಪಿಗಳನ್ನು ಪೊಲೀಸರು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾವಾಗ ಕೋರ್ಟು ಇಷ್ಟು ಜನರು ಆರೋಪಿಗಳು ದೋಷಿ ಅಂತ ಹೇಳಿ ಯಾವಾಗ ತೀರ್ಪನ್ನು ಪ್ರಕಟ ಮಾಡುತ್ತೋ ಅದಾದ ನಂತರ ಅಷ್ಟು ಜನರನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಈಗ ಪೊಲೀಸರು ಮಾಡಿರುವಂಥದ್ದು. ಅಂದರೆ 10 ವರ್ಷಗಳ ಬಳಿಕ ಈ ಒಂದು ಪ್ರಕರಣ ಈಗ ತಾರ್ಕಿಕ ಅಂತ್ಯಕ್ಕೆ ಬಂದಿರುವಂತಹದ್ದು. ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಇರುವಂತಹದ್ದು ಈಗ ಸಾಬೀತಾಗಿರುವಂತಹದ್ದು. ಮುಂಬರುವಂತಹ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯಾಗಿ ಟ್ವಿಸ್ಟ್ ಪಡೆಯುತ್ತೇನೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.